ಸೊ ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸೊ ಇವತ್ತು ಬಂದು ನಮ್ಮ RCಗೆ ಆ್ಯಕ್ಚುಲಿ ನಮ್ಮ RC ಸ್ಟಾರ್ಟ್ ಆಗ್ತಾಯಿಲ್ಲ. ಯಾಕಂತಂದರೆ ನಾನು ಒಂದು ತಿಂಗಳು ಅದ್ರ ಜೊತೆ ಇರಲಿಲ್ಲ, ಕೋಪಿಸ್ಕೊಂಬಿಟ್ಟೈತೆ ನಮ್ಮ ಮೇಲೆ. ಸೊ ಅದಕ್ಕೆ ಮೋಸ್ಟ್ಲಿ ಇರ್ಬೋದೇನೋ ಗೊತ್ತಿಲ್ಲ, ಮುನ್ಸ್ಕೊಂಬಿಟ್ಟೈತೆ ನಮ್ಮ ಮೇಲೆ. ಶಿವ ಆಫ್ಟರ್ ಲಾಂಗ್ ಟೈಮ್ 1 ಮಂತ್ ಆದಮೇಲೆ ನಾನು RC ಮೇಲೆ ಕೂತ್ಕೊಳ್ತಾ ಇರೋದು. ಆ್ಯಕ್ಚುಲಿ ಸ್ಟಾರ್ಟ್ ಆಗ್ತಾಯಿಲ್ಲ ಗಾಡಿ ನೋಡಿ. ಇವಾಗ ಸ್ಟಾರ್ಟ್ ಮಾಡ್ತೀನಿ. ಏನು ಮಾಡಿದ್ರೆ ಸ್ಟಾರ್ಟ್ ಆಗ್ತಾಯಿಲ್ಲ. ಇದಕ್ಕೆ ಪ್ರಾಬ್ಲಮ್ ಅಂದರೆ ಇಲ್ಲೇ ಇರೋದು. ಸೊ ಇದನ್ನು ಒಂದು ಸ್ಟಾರ್ಟರ್ ರಿಲೇ ಅಂತ ಬರುತ್ತೆ. ಸೊ ಅದು ಹಾಳಾಗೋಗಿದೆ. ಇವಾಗ ಅದನ್ನೇ ರೆಡಿ ಮಾಡಬೇಕು. ಇವಾಗ ಸಿಂಪಲ್ ತೆಗೆದುಬಿಟ್ಟು ಇದೇ ಟೂಲು. ಇದಕ್ಕೆ ಇಲ್ಲೊಂದು ಲಾಕ್ ಇರುತ್ತೆ ಆ್ಯಕ್ಚುಲಿ, ಅಂದರೆ ಬರುತ್ತೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಈ ಕಡೆ ಬಂತು. ಥರ ತಗೊಂಡ್ರೆ ಸೀದಾ ಈ ಪಾರ್ಟ್ಸು ಕೈಯಲ್ಲೇ ಬಂದ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ನೋಡಿದ್ರಿ ಆಮೇಲೆ ನಾನು ಅದನ್ನು ರೆಡಿ ಮಾಡಿಸ್ಬೇಕಾದಾಗ. ಸೊ ನೋಡಿದ್ವಿ. ಸೊ ಈ ಸ್ಟಾರ್ಟರ್ ಇಲ್ಲೇ ಬರುತ್ತೆ, ಇಲ್ಲೊಂದು ಈ ಸ್ಟಾರ್ಟರ್ ಇಲ್ಲೇ ಹೋಗಿದೆ ಆ್ಯಕ್ಚುಲಿ. ಇದನ್ನು ಫಸ್ಟು ನಾವು ಇಲ್ಲಿಂದ ಕರೆಂಟ್ ಪಾಸ್ ಆಗ್ತಿರುತ್ತೆ. ಸೊ ಮುಂಚೆ ಸ್ಪ್ಲೆಂಡರ್ಗಳಲ್ಲೆಲ್ಲ ವೈಟ್ ಅದನ್ನ ಪಿನ್ನಿಂಗ್ ತೆಗೆದ್ಬಿಟ್ಟು ಡೈರೆಕ್ಟಾಗಿ ಹಾಕ್ಬಿಟ್ರೆ ಸ್ಟಾರ್ಟ್ ಆಗಿಬಿಡ್ತೈತಲ್ಲ. ಸೊ ಆ್ಯಸ್ ಇಟ್ ಈಸ್ ಅದೇ ಥರ ಪಿನ್ ಇರುತ್ತೆ ಇಲ್ಲಿ. ಈ ಪಿನ್ನ ಇದನ್ನು ಈ ಥರ ಹಾಕಿರ್ತೀವಿ, ಅದನ್ನ ಈ ಥರ ಹಾಕ್ಕೊಂಡು ತೆಗೆದ್ರೆ ಇದು ಹೊರಗಡೆ ಬರುತ್ತೆ. ಸೊ ಇದನ್ನ ಹೊರಗಡೆ ತೊಗೊಂಡ್ಬಿಟ್ಟು ಅದಾದಮೇಲೆ ಇಲ್ಲಿ ಆ್ಯಕ್ಚುಲಿ ತುಂಬ ಕೇರ್ಫುಲ್ಲಾಗಿ ಮಾಡೋದಕ್ಕೆ ಇದನ್ನು ಇದಕ್ಕೆ ಟಚ್ ಆಗೋಂಗಿಲ್ಲ. ಸೊ ಈ ಟೂಲ್ಸ್ ಆಗೋಂಗೆ ಕಾಣಿಸುತ್ತೆ ಮೋಸ್ಟ್ಲಿ. ಓಕೆ, ಇದಾಗುತ್ತೆ. ಇದನ್ನು ನಿಧಾನಕ್ಕೆ ತೆಗಿಬೇಕು. ಇದ್ರ ಹೆಸರು ಬಂದು ಸ್ಟಾರ್ಟರ್ ರಿಲೇ ಅಂತ. ಸೊ ಈ ಸ್ಟಾರ್ಟರ್ ರಿಲೇ ಏನಾಗಿದೆ ಅಂತ ಗೊತ್ತಿಲ್ಲ. ನಾನು ಒಂದು ಈ ಥರ ಆಗೋಗ್ಬಿಟ್ಟೈತೆ. ಸೊ ಇದನ್ನು ನಾನು ಆಲ್ರೆಡಿ ತೊಗೊಂಡು ಬಂದಿದ್ದೀನಿ. ಇದ್ರದ್ದು ಏನಂದರೆ ದೊಡ್ಡ ಸರ್ಕಸ್ ನನಗೊಂದು ಎಲ್ಲೂ ಸಿಗಲಿಲ್ಲ. ಇದು ಇಡೀ ಬೆಂಗಳೂರಲ್ಲಿ ನಾನು ಪಿನೆ ಸೆಕೆಂಡ್ ಸ್ಟೇಜಲ್ಲಿ, ಯಶವಂತಪುರದಲ್ಲಿ ಮತ್ತು ಇನ್ನೊಂದು ಯಾವುದೋ ಪ್ಲೇಸ್ ಇರಬೇಕಲ್ಲ, ಲಾಸ್ಟ್ ಸಿಕ್ಕಿರೋದೇ ಚಂದ್ರಲೇಔಟಲ್ಲಿ. ಸೊ ಅಲ್ಲಿಂದ ಈ ಬಾಕ್ಸ್ನ ಏನಂತಾರೆ ಅವರ ಇವಾಗೇನೋ ಔಟ್ಸೋರ್ಸು ಕೊಡಲ್ಲ ಅಂತ ಎಲ್ಲ ಬಂದ್ ಮಾಡಿದ್ದಾರೆ. ಸೊ ಇದು ಬಂದು ಹೊಸ ಸ್ಟಾರ್ಟರ್ ರಿಲೇ. ಸೊ ಇದೆಯಲ್ವಾ, ಓಕೆ. ಸ್ವಲ್ಪ ನಂಬರ್ ಚೇಂಜಸ್ ಇದಾವಪ್ಪ, ಬಟ್ ಇದು ಮಾತ್ರ ಸೇಮ್ ಇದೆ. 1071 ಸಮಥಿಂಗ್ ಇದೊಂದು ಕರೆಕ್ಟಾಗಿದೆ. 18/10/2022 ಆ್ಯಕ್ಚುಲಿ. ಇದು ಬಂದು 2026 ಇದು ಇವಾಗಿಂದನೇ ತರೋದು. ಸೊ ಇವಾಗ ಇದನ್ನು ಹಾಕಬೇಕು. ಸೊ ಫಸ್ಟ್ ಹಾಕ್ಬೇಕಾದ್ರೆ ಯಾವಾಗಲೂ ಕೂಡ ಇಲ್ಲಿ ಏನಪ್ಪ ಅಂತಂದರೆ ಇದನ್ನು ಡೈರೆಕ್ಟ್ ಕಲೆಕ್ಷನ್ ಕೊಟ್ಬಿಟ್ಟು ಹಾಕ್ಬಾರ್ದು. ಮುಂಚೆ ಇದನ್ನು ಫಿಲ್ ಮಾಡ್ಕೋಬೇಕು, ಇದನ್ನು ಕರೆಕ್ಟಾಗಿ. 1 ಸೆಕೆಂಡ್. ಓಕೆ, ಥರ ಸೆಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಜಸ್ಟ್ ಮೇಲಿಗೆ ಲಾಕ್ ಆಗುತ್ತೆ. ಇಲ್ಲಿ ಸೊ ಇಲ್ಲಿ ಲಾಕ್ ಆಗುತ್ತೆ. ಇಲ್ಲಿ ಲಾಕ್ ಮಾಡಿದ್ರೆ ಮುಗೀತು. ಆಮೇಲೆ ಇದನ್ನ ಇದ್ರ ಕೆಳಗಡೆ ಸೇರಿಸ್ಕೊಳ್ಳೋಣ. ಸೊ ಫಸ್ಟು ಅದಕ್ಕಿಂತ ಬಂದು ಇದನ್ನು ಮೊದಲು ತೆಗೆದು ಒಂದೊಂದೇ ಇಡೋಣ ನೀಟಾಗಿ. ಮೈನಸ್ಸು ಸೊ ಕ್ಲೀನ್ ಮಾಡ್ಕೊಂಡು ಹಾಕ್ಬಿಡೋಣ. ಪಾರ್ಟಿಗೆ ಯಾವಾಗಲೂ ಕೂಡ ವಾಟರ್ ಹತ್ಬಾರ್ದು ಈ ಪಾರ್ಟಿಗೆ, ಅಥವಾ ಇದ್ರೊಳಗಡೆ ಎಲ್ಲ ಸೈಡಿಗೆ ನೀರು ನಿಂತ್ಕೊಂತು ಮಾಡ್ತು ಅಂದರೆ ಸೊ ಆವಾಗ ಸ್ಟಾರ್ಟ್ರಲ್ಲೇ ಪ್ರಾಬ್ಲಮ್ ಆಗುತ್ತೆ. ಇಲ್ಲಾಂದರೆ ಅದು ನಿಮಗೆ ಆಲ್ಮೋಸ್ಟು 10 ಇಯರ್ಸ್ ತನಕ ಏನೂ ಪ್ರಾಬ್ಲಮ್ ಕೊಡೋಲ್ಲ. ಸೊ ನಾನು ಮೋಸ್ಟ್ಲಿ ವಾಟರ್ ವಾಶ್ ಮಾಡಿಸುವಾಗ ಅಥವಾ ನಾನೇನಾದರೂ ಸ್ಪ್ರೇ ಮಾಡಬೇಕಾದಾಗ ಇದಕ್ಕೆ ಹತ್ತಿದ್ರೆ ಸೊ ಆ ಥರ ಆಗಿರುತ್ತೆ.
ಅದು ಬಿಟ್ಟರೆ ಅದರ್ವೈಸ್ ಮತ್ತು ಅದೇನು ಆಗೋಕ್ಕೆ ಚಾನ್ಸ್ ಇಲ್ಲ. ಓ ಮೈ ಗಾಡ್, ಏನು ಥರ ಹೊಡಿದೆ. ಸದ್ಯಕ್ಕೆ ವೈರ್ಗೇನೂ ಆಗಿಲ್ಲ. ಸೊ ವೈರ್ನ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಏನಾದರೂ ಆಗಿದೆಯಾ ಅಂತ. ಕಲೆಕ್ಷನ್ ಸ್ವಿಚ್ ಆನ್ ದ ಸ್ವಿಚ್ ಕರೆಕ್ಟಾಗಿ ಕೂತ್ಕೊತಾ. ರೈಟ್, ಓಕೆ. ಸೊ ಬೈಕ್ ಎಲ್ಲಪ್ಪ. ಸೊ ಇವಾಗ ನೋಡೋಣ ಏನೇನು ಕತೆ ಏನಾಗುತ್ತೋ ಏನಾಗುತ್ತೋ ಅಂತ. ತಗೊಂತು ಚೈ ಬೇರೆ ಒಳಿ ಕಬಡಪ್ಪ ಅಂತಂದೆ ಅವರೇ ಮತ್ತೆ ಸೇಮ್ ಪ್ರಾಬ್ಲಮ್ ಬ್ರೋ. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಚೆಕ್ ಇಂಜಿನ್ ಲೈಟು ಬರ್ತಾಯಿದೆ, ಲೋ ಫ್ಯೂಲ್ ಬರ್ತಾಯಿದೆ. ಏನಪ್ಪ ಇದು ಪ್ರಾಬ್ಲಮ್? ಹಾಗಾದರೆ ಇದರಲ್ಲಿ ಎಷ್ಟಿದೆ? ಹಂಗಾದ್ರೆ ಜಾಸ್ತಿ ಇತ್ತ. ಫ್ಯೂಸ್ ಮಿಸ್ ಆಗ್ಬಿಟ್ಟಿದ್ಯಾ? तुम्हारा प्रॉब्लम तो क्या है भाई? The next day. ಇದು ರೆಡಿ ಮುಚ್ಚಿದ್ದು ಸರ್. ಒಂದು ನಿತ್ತಲೆಲ್ಲ ಬಿದ್ದಿತ್ತು. ಇದೆಲ್ಲ ಹೋಗಿತ್ತು. ಇದು ಹಿಂಗೆ ಮುಂದಕ್ಕೆ ಬಂದಿತ್ತು ಮತ್ತು ಹೊಸದು ಹಾಕ್ಸೋದು. ಇಲ್ಲ ಈಗಲ್ಲ, ಅದು ಅವಾಗ ಮೊದಲಾಗಿತ್ತು. ಕೇರ್ಡ್ರು ಫೋನ್ ಮಾಡ್ದ, ಮಗ ಎಲ್ಲಿದೆಯಾ ಅಂತ. ಸೊ ಇಲ್ಲೇ ಇದ್ದೀನಿ ಮಗ, ಒಂದು ಎಲ್ಲಿ ಆಗಬೇಕು ಅಂದೆ. ಏನೋ ಅಂದ, ಹಿಂಗೆ ಗಾಡಿ ಸ್ವಲ್ಪ ಹಚ್ಚರು ನನ್ನ ಥರ ಟೋಯಿಂಗ್ ಮಾಡಿ ಆನ್ ಮಾಡಬೇಕು ಗಾಡಿನ ಅಂತಂದೆ. ಸೊ ಹೌದಾ ಆಯಿತು ಎತ್ಕೊಂಬ ನೋಡೋಣ ಅಂತ ಅಂದ್ಬಿಟ್ಟು 3ನೇ ಗೇರ್ಗೆ ಹಾಕ್ಬಿಟ್ಟು ತಳಿ ಸ್ಟಾರ್ಟ್ ಮಾಡೋದಾದ್ಮೇಲೆ ಗಾಡಿ ಆನ್ ಆಯಿತು. ಆನ್ ಆಗಿದ ತಕ್ಷಣ ಒಂದು 30 ಮಿನಿಟ್ಸ್ ಗಾಡಿನ ಹಂಗೆ ಸುತ್ತಾಡಿಸ್ದೆ. ಸೊ ಬ್ಯಾಟ್ರಿಲಿ ಡೆಡ್ ಆಗಿಲ್ಲ, ನಂದು ಬ್ಯಾಟ್ರಿನೂ ಹೋಗಿಲ್ಲ. ಯಾಕಂದರೆ ಹೋಗೋ ಒಂದು ವೇಲ್ ಇರ್ಬೋದೇನೋ. ಸೊ ಫುಲ್ ಹೋಗಿಲ್ಲ ಬ್ಯಾಟ್ರಿ. ಸ್ಟಾರ್ಟರ್ ಇಲ್ಲೇ ಪ್ರಾಬ್ಲಮ್ಮು. ಸ್ಟಾರ್ಟರ್ ಇಲ್ಲೇ ಅಂದರೆ ಬ್ಯಾಟ್ರಿ ಏನಂದರೆ ಲೈಟ್ಲಿ ವೀಕು. ಅಂದರೆ ಒಂದು ಸಲ ಸ್ಟಾರ್ಟ್ ಆಗಿಬಿಟ್ರೆ ಸಾಕೋದಕ್ಕೆ ತಿರ್ಗಾ ಮತ್ತೆ ಸ್ಟಾರ್ಟ್ ಆಗುತ್ತೆ. ನಾವು ಅದನ್ನು ಅಬ್ಸರ್ವ್ ಮಾಡಿಲ್ಲ. ಸೊ ಗಾಡಿ ನಾನು ಬೇರೆ 1.5 ತಿಂಗಳು ಹಂಗೆ ನಿಲ್ಲಿಸ್ಬಿಟ್ಟಿದ್ದೆ. ಒಬ್ಬರು ಸ್ಟಾರ್ಟ್ ಮಾಡೋರಿಲ್ಲ ಏನಿಲ್ಲ. ನಮ್ಮ ಕಿರಣ ಒಂದು ಸಲ ಸ್ಟಾರ್ಟ್ ಮಾಡಿದ್ದಷ್ಟೇ, ಒಂದು ಸಲನೂ ಸ್ಟಾರ್ಟ್ ಆಗಿದ್ದಷ್ಟೇ. ಅದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿಲ್ಲ ಯಾರು. ನಾನು ಬೆಂಗಳೂರಿಗೆ ಹೋಗಿದ್ದೆ, ಇರಲಿಲ್ಲ ಊರಲ್ಲಿ. ಸೊ ಕಂಟಿನ್ಯೂಸ್ಲಿ ಗಾಡಿ ಆಫ್ ಆಗೇ ಇತ್ತು. ಆಮೇಲೆ ಹಿಂಗೆ ನೋಡೋಣ ಇದು ಯಾಕೆ ಸ್ಟಾರ್ಟ್ ಆಯ್ತಲ್ಲ ಅಂದ್ಬಿಟ್ಟು ಆನ್ ಮಾಡಿಕೊಂಡು ಬಂದಾದಮೇಲೆ ಆಮೇಲೆ ಆಫ್ ಮಾಡಿದ್ವಿ ಗಾಡಿನ. ತಿರ್ಗಾ ಆನ್ ಮಾಡಿದರೆ ಕಂಟಿನ್ಯೂಸ್ಲಿ ಇವತ್ತಿನ ತನಕ ಆನ್ ಆಗಿದೆ. ಸೊ ಹಿಂಗೆ ಹೋಗೋಣ, ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಇನ್ ಕೇಸ್ ಏನಾದರೂ ಬ್ಯಾಟ್ರಿ ಹೋದರೆ ಬ್ಯಾಟ್ರಿನೇ ಹಾಕ್ಸ್ಬೇಕು. ಸ್ಟಾರ್ಟರ್ ಇಲ್ಲ ಅಂತೂ ನಾನು ಹೊಸದು ಹಾಕ್ಬಿಟ್ಟೆ, ಅದು ಹೋಗಿತ್ತು ಹೋಗಿರಲಿಲ್ಲ ಗೊತ್ತಿಲ್ಲ. ಸೊ ಯಾವುದಕ್ಕೂ ಹೊಸದು ಹಾಕಿದೆ, ಒಂಥರ ಚೆನ್ನಾಗಾಯಿತು. ಇವಾಗ ಕ್ವಿಕ್ ಪರ್ಫಾರ್ಮೆನ್ಸು ಕೊಡ್ತಾಯಿದೆ. ಒಂದು ಟ್ಯಾಪ್ಗೆಲ್ಲ ಮುಂಚೆ ಒಂದು ಟ್ಯಾಪಿಗೆ ಒಂದೊಂದು ಸಲ ಲ್ಯಾಗ್ ಹೊಡಿತಿತ್ತು. ಸೊ ಇವಾಗ ಲ್ಯಾಗ್ ಏನು ಹೊಡಿಯೋದೇ ಇಲ್ಲ. ಇವಾಗ ಸೀದಾ ಒಂದು ಟ್ಯಾಪಿಗೆ ಸ್ಟಾರ್ಟ್ ಆಗಿಬಿಡುತ್ತೆ ಗಾಡಿ. ಸೊ ಬನ್ನಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ಗಾಡಿನ. ಒಂದು ಟ್ಯಾಪಲ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ ಗಾಡಿ. ಒಂದು ಟ್ಯಾಪ್ ತಗೊಳುತ್ತೆ. ಏನು ಪ್ರಾಬ್ಲಮ್ ಅಂದರೆ ನಮಗೊಂದು ಅವಾಗ ಮುಂಚೆ ಈ ಥರ ತಗೊಂತಿರ್ಲಿಲ್ಲ. ಒಂದು ಟ್ಯಾಪ್ ಸ್ವಲ್ಪ ಮಾಡಿಬಿಟ್ರೆ ರೀಶೆಲ್ಪ್ ತಗೊತಿತ್ತು. ಅದು ರೀಶೆಲ್ಪ್ ಹೆಂಗಂದ್ರೆ ಲ್ಯಾಗ್ ಹೋಗ್ತಿತ್ತು ಒಂದು ಸ್ವಲ್ಪ ರೀಶೆಲ್ಪಲ್ಲಿ. ಆದರೆ ಅದು ಈ ಸ್ಟಾರ್ಟರಲ್ಲೇ ಪ್ರಾಬ್ಲಮ್ ಇದ್ದರೆ ಮಾತ್ರ ಸೊ ಆ ಥರ ಆಗ್ತಿರುತ್ತೆ ಅದು. ಸೊ ಇವಾಗ ನಥಿಂಗ್ ಡೋಂಟ್ ವರಿ, ಎಲ್ಲ ಕೂಡ ಸೆಟಪ್ ರೆಡಿ ಆಗಿದೆ. ಸೊ ಫ್ಯೂಲ್ ಹಾಕಬೇಕು, ಇನ್ನೇನಿದ್ರು ಒಡಿಸ್ತಾ ಇರಬೇಕು. ಆ್ಯಕ್ಚುಲಿ ಫ್ಯೂಲ್ನ ನೋಡ್ಕೊಂಡೇ ಇರಲಿಲ್ಲ, ದೂರ ಬೇರೆ ಬಂದ್ಬಿಟ್ಟೆ.